ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಟೊಮೊಟೊ ಬಾತು ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಹಾಗೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ಕರಿಬೇವು ಸೊಪ್ಪು ಹಾಗೆ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಕಾಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದಾದ್ಮೇಲೆ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಖಾರನೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ. ಬೆಂದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲೇ ತನಕ ಬೇಯಿಸ್ಬೇಕು. ಕಲರ್ ಚೇಂಜ್ ಆದರೆ ಟೇಸ್ಟು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಕಲರ್ ಚೇಂಜ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಯಿತು. ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕೀನಿ. ತುಪ್ಪ ಯಾಕೆ ಹಾಕ್ತೀನಿ ಅಂದರೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಕರಗಬೇಕು. ಗಟ್ಟಿಗೆ ಆಗ್ಬಿಟ್ಟೈತೆ ಶೀತದ ಗಾಲಲ್ಲ, ಹಾಗಾಗಿ ತುಪ್ಪ ಎಲ್ಲ ಕರಗೋಸ್ತಕ ಹಾಗೆ ಗರಂ ಮಸಾಲೆ ಪುಡಿ ಧನಿಯಾ ಪುಡಿನ ಅಲ್ಲಿ ಬಾಕ್ಸಲ್ಲಿದೆ, ಹಾಗೆ ನಾನು ತಗೊತಾ ಇದ್ದೀನಿ. ಇದು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಿತು. ವಿಡಿಯೋ ಫಾಸ್ಟ್ ಮಾಡಿಲ್ಲ, ಸ್ಲೋಗೆ ಮಾಡ್ತಾಯಿದ್ದೀನಿ, ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡೋರು. ಹಾಗೆ ಟೊಮೊಟೊ ಹಣ್ಣು ಹಾಗೆ ಬಟಾಣಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಟೊಮೊಟೊ ಹಣ್ಣು ಬೆಂದಷ್ಟು ರುಚಿ ಜಾಸ್ತಿ. ಟೊಮೊಟೊ ಹಣ್ಣು ಬೇಯೋವರೆಗೂ ಟೊಮೊಟೊ ಹಣ್ಣನ್ನ ಬಿಟ್ಟಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಬೆಂದಾದಮೇಲೆ ಚೆನ್ನಾಗಿ ಬೇಯಬೇಕು ಟೊಮೊಟೊ, ಹಂಗಾರೆ ಟೊಮೊಟೊ ಬಾತು ರುಚಿ ಜಾಸ್ತಿ ಇರ್ತದೆ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಹಾಗೆ ಗರಂ ಮಸಾಲೆ ಪುಡಿ ಇದು 1-1.5 ಸ್ಪೂನ್ ಐತೆ ಅಷ್ಟೇ, ನಾನು ಅಳತೆ ಮಾಡಿಲ್ಲ, ಪಾಕೆಟಲ್ಲೇ ಇತ್ತಲ್ಲ, ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಯಾಕೆ ಹಾಕ್ತೀರ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದರೊಳಗೆ ಇವನ್ನೇನು ಹಾಕಿಲ್ಲ. ಏನು ಅಂದರೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅವೆಲ್ಲ ಏನೂ ಹಾಕಿಲ್ಲ ಟೊಮೊಟೊ ಬಾತಿಗೆ. ಯಾಕೆ ಅಂದರೆ ನನ್ನ ಮಗಳು ಸಣ್ಣಳು, ಗೊತ್ತಾಗಲ್ಲ, ತಿಂದುಬಿಡ್ತಾಳೆ ಅನ್ನೋ ಉದ್ದೇಶಕ್ಕೆ. ಒಂದ್ಸಲ ಚಕ್ಕೆ ಸಿಕ್ಕಾಕೊಂಬಿಟ್ಟಿತ್ತು ಗಂಟ್ಲಲ್ಲಿ ಅನ್ನೋ ಉದ್ದೇಶಕ್ಕೆ ಹಾಕಲ್ಲ, ತಿಂದು ಬಿಡ್ತಾಳೆ, ಅವಳಿಗೆ ಗೊತ್ತಾಗಲ್ಲ, ಸಣ್ಣಳು ಇನ್ನೂ. ಹಾಗಾಗಿ ಏನೂ ಹಾಕಲ್ಲ. ಧನಿಯಾ ಪುಡಿ ಗರಂ ಮಸಾಲೆ ಪುಡಿ ಹಾಗೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಬೆಂದಷ್ಟು ರುಚಿ ಜಾಸ್ತಿ. ಟೊಮೊಟೊ ಹಣ್ಣೆಲ್ಲ ಆಲ್ಮೋಸ್ಟ್ ಒಂದು 50% ಬೆಂದಿದೆ. ಬೆಂದಿರೋ ಟೊಮೊಟೊ ಹಣ್ಣಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿಂಗೆ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲೇ ತನಕ ಬೇಯಿಸಿ ಟೊಮೊಟೊ ಹಣ್ಣು ಚೆನ್ನಾಗಿರ್ತದೆ. ಟೊಮೊಟೊ ಹಣ್ಣೆಲ್ಲ ಬೆಂದಾದಮೇಲೆ ಹಾಗೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಶಿನ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಟೊಮೊಟೊ ಬಾತಿ ಏನಾರ ಅಡುಗೆ ಮಾಡಿದ್ರೆ ಅರಶಿನ ಪುಡಿ ಸ್ವಲ್ಪ ಹಾಕ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು. ಹಾಗಾಗಿ ಅರಶಿನ ಪುಡಿ ಯಾವ ಅಡುಗೆಗಾಗಲಿ ಮಿಸ್ ಮಾಡಬೇಡ್ರಿ ನೀವು. ಹಾಗೆ ಅರಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕಿ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ರಿ. ಹಾಗಾಗಿ ಖಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಅದು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಐತೆ. ಅದೆಲ್ಲ ಫ್ರೈ ಆಗೋವರೆಗೂ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆಯ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅದು ಮಸಾಲೆ ಎಲ್ಲ ಬೇಯ್ತಾ ಇರಲಿ. ಮಸಾಲೆ ಯಾವ ಥರ ಮಾಡಿದ್ದೆ ಅಂತ ವಿಡಿಯೋ ತೋರಿಸ್ತೀನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಎಲ್ಲ ಹಾಕಿದ್ಮೇಲೆ ಹಾಗೆ ಶುಂಠಿ ಹಾಕ್ತಾಯಿದ್ದೀನಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲ್ಲ, ಹಾಗಾಗಿ ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಕಾಯಿ ಹಾಕ್ತಾಯಿದ್ದೀನಿ. 1 ಒಳಕೆ ಕಾಯಿನ ತುರಿದಿಟ್ಕೊಂಡಿದ್ದೆ. ಕಾಯೆಲ್ಲ ತುರಿದ್ಮೇಲೆ ಹಾಗೆ ಟೊಮೊಟೊ ಹಣ್ಣು ಹಾಕ್ತೀನಿ. 2-3 ಟೊಮೊಟೊ ಹಣ್ಣು ರುಬ್ಬಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಟೊಮೊಟೊ ಹಣ್ಣೆಲ್ಲ ಹಾಕಿದ್ಮೇಲೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು 2 ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಅವೆರಡು ಹಾಕ್ರಿ, ಹಾಗಾಗಿ ಹೇಳ್ತಾಯಿದ್ದೀನಿ.
ಪುದೀನ ಸೊಪ್ಪಲ್ಲಿ ಅಡುಗೆ ಮಾಡಿರಿ ಏನಾರಾಗಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಬೇಕು. ಅದೆಲ್ಲ ಹಾಕಿದ್ಮೇಲೆ ಮಿಕ್ಸಿ ಜಾರಿಗೆ ರುಬ್ಕೊಂಬರೋಣ. ಹಾಗೆ ಇಲ್ಲಿ ಹೆಸ್ರು ಮಾಡ್ತಾಯಿತ್ತು. 2 ಲೋಟ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟಿನಿ ಆಲ್ರೆಡಿ. ನೀರು ಮಿಸ್ ಐತೆ ವಿಡಿಯೋ. ನೀವು ನೀರು ಹಾಕ್ರಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಇದು. ಅದು ಮಳ್ತಾ ಇದೆ ಈಗ. ಅಕ್ಕಿನ 2 ಲೋಟ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. 2 ಲೋಟ ಅಕ್ಕಿಗೆ ಅದನ್ನ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು 2 ಲೋಟ ನೀರು ಮಿಸ್ ಐತೆ ಈ ವಿಡಿಯೋದಾಗೆ. ನೀವು ಹಾಕ್ಕೊಳ್ರಿ. ಹಾಗೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಅಕ್ಕಿ 2 ಲೋಟ ಹಾಕೀನಿ ಆಲ್ರೆಡಿ. ನೆನೆಸಿಟ್ಕೊಂಡಿದ್ರೆ ಅಕ್ಕಿ 10 ನಿಮಿಷ ನೆನೆಸಿದ್ರೆ ಸಾಕು. ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೊಟೊ ಬಾತು ಈ ಥರ ಮಾಡಿರಿ. ಹಾಗೆ ಕೊತ್ತಂಬರಿ ಸೊಪ್ಪು ಅಕ್ಕಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸಿದ್ರೆ ಚೆನ್ನಾಗಿರ್ತದೆ. ಹಾಗೆ ಕೊತ್ತಂಬರಿ ಸೊಪ್ಪು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡಿ ಒಂದು ಸ್ವಲ್ಪ ಉಪ್ಪು ಖಾರ ನೋಡ್ತಾಯಿದ್ದೀನಿ ಕರೆಕ್ಟ್ ಐತೆ ಅಂತ. ಖಾರ ಇದ್ದರೆ ಸ್ವಲ್ಪ ಚಿಟಿಕೆಯಷ್ಟು ಬೆಲ್ಲ ಹಾಕ್ರಿ. ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಖಾರ ಎಲ್ಲ ಉಪ್ಪು ಖಾರ ಕರೆಕ್ಟ್ ಐತೆ, ಬೆಲ್ಲ ಹಾಕಿಲ್ಲ. 2 ವಿಷಲ್ ಇಲ್ಲ 1 ವಿಷಲ್ ಹೊಡೆಸ್ಕೊಳ್ರಿ. ಮೆತ್ತು ಬೇಕು ಅಂದರೆ 2, ಉದಿದ್ರ ಬೇಕು ಅಂದರೆ 1 ವಿಷಲ್. ನನ್ನ ಮಕ್ಕಳು ಇದ್ದಾರಲ್ಲ, ಹಾಗಾಗಿ ಅವ್ರು ತಿನ್ನೋದು ಆ ಉದ್ದೇಶಕ್ಕೆ 2 ವಿಷಲ್ ಹೊಡೆಸ್ಕೊಂಡಿದ್ದೆ. ಈಗ ಟೊಮೊಟೊ ಬಾತ್ ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ